ರಾಶಿಕಾ ತಾನೇ ಬಾಲ್ ಹಾಕಿಲ್ಲ, ಕಾವ್ಯನ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಫಸ್ಟ್ ಸ್ಟ್ರಾಟಜಿ ಮಾಡಿದ್ದು ಎಲ್ಲಾ ಹೆಣ್ಮಕ್ಳಿಗೋಸ್ಕರ ಆಡ್ಬೇಕು ಅಂತ. ಅದಾದ್ಮೇಲೆ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಹೊರಗ್ ಬಂದಾಗ ಜಾನ್ವಿ ಒಂದ್ ಕಡೆ ಜಾರ್ಕೋತಾರೆ. ಜಾನ್ವಿಯಿಂದ ಎಕ್ಸ್ಪೆಕ್ಟೆಡ್, ಕಾವ್ಯನಿಂದ ಎಕ್ಸ್ಪೆಕ್ಟೆಡ್ ಅಲ್ಲ, ಅದಕ್ಕೆ ಜಾನ್ವಿ ಮೇಲೆ ನಂಗೆ ಕೋಪನೇ ಇಲ್ಲ. ಜಾನ್ವಿ ಯಾವತ್ತೂ ಕನೆಕ್ಟೇ ಆಗಿಲ್ಲ ನಮ್ಗೆ. ಅಂಡ್ ಅವರು ಯಾವಾಗ ಹೆಂಗ್ ತಿರುಗ್ತಾರೆ ಹೇಳಕ್ಕೆ ಬರಲ್ಲ. ಜಾನ್ವಿಯಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಕಾವ್ಯನಿಂದ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಅಕಸ್ಮಾತ್ ಗಿಲ್ಲಿ ಚಂದ್ರಣ್ಣನ ಚೂಸ್ ಮಾಡಿ ಚಂದ್ರಣ್ಣನ್ ಗಿಲ್ಲಿನ ಸೇವ್ ಮಾಡಿದ್ರೆ ಹಂಗೇನಾದ್ರು ಆದ್ರೆ, ಇಲ್ಲಿ ಜಂಟಿಯಾಗಿ ಕಾವ್ಯನೂ ಒಬ್ಳೆ, ಅಭಿಷೇಕ್ ಧನುಗೋಸ್ಕರ ನಿಂತಿರೋದ್ರಿಂದ ನಾನು ಒಬ್ಳೆ. ಸೊ ಅಟ್ಲೀಸ್ಟ್ ಆ ಟೈಮಲ್ಲಿ ಆದ್ರೂ ಒಬ್ರಿಗೊಬ್ರು ನಿಲ್ಬೇಕಾಗಿತ್ತು ಅಂತ ನನ್ನ ಕ್ಯಾಲ್ಕುಲೇಷನ್ ಇದ್ದಿದ್ದು. ಹೊರಗಡೆ ಬಂದ್ಮೇಲೆ ಅವರ ಡಿಸಿಷನ್ ಬದಲಾಗತ್ತೆ. ಆಗ ಸರಿ ಓಕೆ, ಇಮಿಡಿಯೇಟ್ಲಿ ಏನ್ ಮಾಡಕ್ಕಾಗತ್ತೆ, ಇಬ್ರು ಹೋದ್ರು 3 ಜನ ಉಳ್ಕೊಂಡ್ವಿ. ಮಂಜುಮ್ಮಗೆ ಕಾಲು ಸಮಸ್ಯೆ ಇರೋದ್ರಿಂದ ಅವರು ಬೆಸ್ಟ್ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಿತ್ತು. ಇನ್ನಿದ್ದು ನಾನು ಮತ್ತೆ ರಾಶಿಕಾ, ನಾವಿಬ್ರು ಗೇಮ್ನ ಕಂಪ್ಲೀಟ್ ಮಾಡ್ತೀವಿ, ಸೇವ್ ಕೂಡ ಮಾಡುವಂಥ ಸ್ಟ್ಯಾಂಡ್ ಅಲ್ಲಿ ಇರ್ತೀವಿ. ಬಟ್ ಏನಾಗತ್ತೆ ಅಂದ್ರೆ, ಗಿಲ್ಲಿ ಹೋಗಿ ಕಾವ್ಯಂಗ್ ಹಾಕುವಾಗ, ಕಾವ್ಯ ಹೋಗಿ ಹಾಕುವಾಗ ಇಲ್ಲ 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 ಒಬ್ರು ಇನ್ನೊಬ್ರಿಗೆ ಹಾಕೋ ಹಾಗಿಲ್ಲ ಅಂತ ಮಾತಾಡಿದಾಗ ಉಸ್ತುವಾರಿನೂ ಏನು ಹೇಳಲ್ಲ, ಗಿಲ್ಲಿನೂ ಹಾಕಲ್ಲ, ಅವರು ಹಿಂದೆ ಬರ್ತಾರೆ. ಫೈನಲಿಸ್ಟ್ ಕಂಟೆಂಡರು ಕೂಡ ಜೋರಾಗಿ ಕಿರಿಚ್ತಾರೆ. ಸೊ ಏನಾಗುತ್ತೆ, ವಿತ್ ಎವ್ರಿಥಿಂಗ್, ವಿತ್ ದಟ್ ರಶ್, ಆ ಗೇಮ್ ಆಡೋ ರಶಲ್ಲಿ, ಅಲ್ಲಿಂದ ಬಂದಿರೋ ಸ್ಪೀಡಲ್ಲಿ ನಾವೇನಾದ್ರೂ ತಪ್ಪಾಗಿ ಕೇಳಿಸ್ಕೊಂಡ್ವಾ ಅಂತ ಅನ್ಸುತ್ತೆ. ಸೊ ರಾಶಿ ಹಾಕಿಲ್ಲ ಅಂತ ಅಲ್ಲ, ರಾಶಿಗೆ ಅಕಸ್ಮಾತ್ ಇದು ಫೌಲ್ ಆಗ್ಬಿಟ್ರೆ ಮಂಜುಮಾನು ಉಳ್ಸೋದಕ್ಕಾಗಲ್ವಲ್ಲ ನಾನು. ಯಾಕಂದ್ರೆ ನನಗ್ ರಾಶಿ ಬಗ್ಗೆ ಗೊತ್ತಿರೋ ಪ್ರಕಾರ ರಾಶಿ ಕ್ಯಾಲ್ಕುಲೇಟಿವ್ ಅಲ್ಲ. ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ನೇರವಾಗಿ ಹೇಳ್ಬಿಡ್ತಾಳೆ. ಒಂದು ಕಾನ್ವರ್ಸೇಷನ್ ಅಲ್ಲಿ ಇದ್ದಾಗ ಅಕಸ್ಮಾತ್ ಅವಳಿಗೆ ಏನಾದ್ರು ಇದ್ರಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಅನ್ಸಿದ್ರೆ ನೇರ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ. ಆ ತರ ರಾಶಿ ವ್ಯಕ್ತಿತ್ವ. ಅವಳು ಕ್ಯಾಲ್ಕುಲೇಟಿವ್ ಅಲ್ಲ, ಅವಳಿಗೆ ಆಗತ್ತೆ ಅಂದ್ರೆ ಆಗತ್ತೆ ಅಂತ ಹೇಳ್ಬಿಡ್ತಾಳೆ, ಆಗಲ್ಲ ಅಂದ್ರೂ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಆದ್ರೆ ಕಾವ್ಯ ಕೊನೆ ಮೂಮೆಂಟ್ ತನಕ ಯೋಚಿಸ್ತಾಳೆ, ನನ್ಗೆ ಎಲ್ಲಿಂದ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಅಡ್ವಾಂಟೇಜ್ ಬಗ್ಗೆ ನೀವು ಯೋಚಿಸೋವಾಗ ಇನ್ನೊಬ್ರು ಸಫರ್ ಮಾಡ್ಬೇಕಾಗತ್ತೆ. ಎಂಡ್ ಆಫ್ ದ ಡೇ ಅದೆಲ್ಲ ಟಾಸ್ಕ್ ಆದ ನಂತರ ಅಭಿಗೂ ನಾನು ಹೋಗಿ ಹೇಳ್ದೆ, ನೀನ್ ಯಾಕೆ ಕಾವ್ಯನ್ ಕರೆದೆ, ನಾನು ಕಾಣಿಸ್ಲಿಲ್ವಾ ಅಂತ. ಸೊ ನೀವು 3 ಜನ ಪ್ಲಾನ್ ಮಾಡ್ಬಿಟ್ಟಿದ್ರಿ, ಅದಕ್ಕೆ ನಾನು ಕಾವ್ಯನ್ ಕರೆದೆ ಅಂತೆಲ್ಲ ರೀಸನಿಂಗ್ ಕೊಟ್ರು. ಆಫ್ಟರ್ ಆಲ್ ಲಾಸ್ ಆಗಿ ಕೂತಿರೋದು ನಾನೇ ಹೊರತು ಅಲ್ಲಿ ಇವಾಗ ಸೇಫ್ ಆಗಿ ಅಡ್ವಾಂಟೇಜ್ ತಗೊಳ್ತಿರೋರಲ್ಲ.